ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತೊಬ್ರು ಸಿಸ್ಟರ್ ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳಿದ್ದಾರೆ. ನಾವು ಅವ್ರ ಚಾನಲ್ನೇ ಸಪೋರ್ಟ್ ಮಾಡೋಣ ಅಂತ ಬಂದಿದ್ದೀವಿ. ಅವ್ರ ಚಾನಲ್ ನೇಮ್ ಬಂದು ಯಶ್ ವಿಕಾಸ್ ಚಾನಲ್ ಅಂತ. ಅವ್ರು ಬಂದು ದೇವರು ಸ್ವಾಮಿ ರಾಘವೇಂದ್ರದು ಮತ್ತು ದೇವ್ರುಗಳದ್ದು ಹೆಣ್ಮಕ್ಳಿಗೆ ಯೂಸ್ ಆಗೋ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಬಗ್ಗೆ ಎಲ್ಲ ಹೇಳ್ತಾರೆ. ಒಂದು ಸಲ ವಿಸಿಟ್ ಮಾಡಿ ನೋಡಿ. ಸಿಸ್ಟರ್ ತುಂಬ ಪ್ರಯತ್ನ ಪಡ್ತಾ ಇದ್ದಾರೆ. ದಯವಿಟ್ಟು ನಾವು ಸಪೋರ್ಟ್ ಮಾಡೋಣ. 670 ಸಬ್ಸ್ಕ್ರೈಬಲ್ಲಿ ಸ್ಟಕ್ ಆಗಿದ್ದಾರೆ. ಪಾಪ ಅವ್ರು ಚೆನ್ನಾಗಿ ಮಾಡ್ತಾರೆ, ವ್ಯೂಸ್ ಇಲ್ಲ ಅವ್ರಿಗೆ. ದಯವಿಟ್ಟು ವ್ಯೂಸು ಸಬ್ಸ್ಕ್ರೈಬರ್ಸು ಎಲ್ಲ ಅಟ್ಲೀಸ್ಟ್ ಒಂದು ಪುಷ್ ಮಾಡೋಣ ನಾವು ಅಂತ ಸಿಸ್ಟರ್ನ ಸಪೋರ್ಟ್ ಮಾಡೋಕ್ಕೆ ಬಂದಿದ್ದೀನಿ. ಒಂದು ಹೇಳ್ತೀನಿ, ದಯವಿಟ್ಟು ಯಾರಾದರೂ ಒಂದು 1000ಕ್ಕೆ ಹತ್ರ ಇದ್ದಾರೆ, ಒಂದು 700ಕ್ಕೆ ಹತ್ರ ಇದ್ದಾರೆ ಅಂದರೆ ದಯವಿಟ್ಟು ಬೇಗ ಸಪೋರ್ಟ್ ಮಾಡಿ ಅವ್ರಿಗೆ. ನಾವು ಒಂದು ಸಪೋರ್ಟ್ ಮಾಡೋದ್ರಿಂದ ಅವ್ರು ತುಂಬ ಮುಂದೆ ಹೆಜ್ಜೆ ಹೋಗ್ತಾರಂತ ನನಗಷ್ಟೇ. ಸಿಸ್ಟರ್ ತುಂಬ 2-3 ಸಲ ಕೇಳ್ಕೊಂಡಿದ್ದಾರೆ. ಸೊ ಅದ್ರಗೋಸ್ಕರ ನಾನು ಸಪೋರ್ಟ್ ಮಾಡೋಕ್ಕಂತ ಬಂದಿದ್ದೀನಿ. ತುಂಬ ಚೆನ್ನಾಗಿ ಮಾತಾಡ್ತಾರೆ ಮತ್ತು ಹೆಣ್ಮಕ್ಳಿಗೆ ತುಂಬ ಯೂಸ್ ಆಗುತ್ತೆ ಅವ್ರ ವೀಡಿಯೋಸು. ಯಾಕಂದರೆ ಈ ಸ್ವಾಮಿಗಳ್ದಿರಲಿ, ಆಮೇಲೆ ಬೇರೆಯವ್ರದ್ದು ಒಂದೊಂದು ಥರ ರೂಲ್ಸ್ಗಳಿರುತ್ತಲ್ಲ, ಇವತ್ತೇನಾಗುತ್ತೆ, ನಾಳೆ ಏನಾಗುತ್ತೆ, ಈ ಥರ ಏನು ಪಾಲಿಸಬೇಕು, ಅದೆಲ್ಲ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಶಾಸ್ತ್ರಗಳ ಬಗ್ಗೆ ತುಂಬ ಕಲ್ತಿದ್ದಾರೆ. ದಯವಿಟ್ಟು ಹೋಗ್ಬಿಟ್ಟು ಅವ್ರ ಚಾನಲ್ನ ವಿಸಿಟ್ ಮಾಡೋದಲ್ಲ, ವ್ಯೂಸ್ ಕೊಟ್ಟು ಸಬ್ಸ್ಕ್ರೈಬ್ ಕೊಟ್ಟು ಅಟ್ಲೀಸ್ಟ್ ಒಂದು ಹೆಜ್ಜೆ ಸಪೋರ್ಟ್ ಮಾಡಿ ಎಲ್ಲರಿಗೂ. ನಾನು ಇದೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾರ ಹತ್ರ ಬರಲಿ, ಎಲ್ಲರೂ ಹೋಗಲಿ, ಎಲ್ಲರೂ ಬೆಳೀಲಿ ಅಂತ ನಾನು ತುಂಬ ಇಷ್ಟಪಡ್ತೀನಿ ಎಲ್ಲರಿಗೂ. ಮತ್ತು ಹೊಸ ಯೂಟ್ಯೂಬರ್ಗೆ ಒಂದು ಹೇಳ್ತೀನಿ, ಮೊದಲು ಎಲ್ಲರೂ ಇದು ಚಾನಲ್ ಮಾಡಿದ ತಕ್ಷಣ ನೀವು ವೀಡಿಯೋಸ್ ಹಾಕೋದು ಪ್ರತಿದಿನ ಕಲ್ತ್ಕೊಳ್ಳಿ. ಅದಾದಮೇಲೆ ಎರಡನೇದು ಏನಂದರೆ, ಬರೀ ಬೇರೆಯವ್ರ ವೀಡಿಯೋ ನೋಡ್ಕೊಂಡು ಕೂತ್ಕೊಬೇಡಿ, ಟೈಮ್ ವೇಸ್ಟ್ ಮಾಡಬೇಡಿ. ಓಕೆನಾ? ನಿಮ್ಮ ಚಾನಲ್ ಬಗ್ಗೆನೂ ನೀವು ಯೋಚನೆ ಮಾಡ್ತಾ ಕೆಲಸ ಮಾಡಿ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಸಿಸ್ಟರು ತುಂಬ ಶ್ರಮ ಪಡ್ತಾ ಇದ್ದಾರೆ. ದಯವಿಟ್ಟು ಆ ಶ್ರಮಕ್ಕೆ ಬೆಲೆ ಕೊಡಿ ಅಂತ, ಅವ್ರಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.